ನಮಸ್ಕಾರ ಕರ್ನಾಟಕ ಡೇ 5 ಆಫ್ ಅಗ್ರಿಕಲ್ಚರ್ ಲಾಗ್ಗೆ ಸ್ವಾಗತ. ಸೊ ಇವತ್ತೇನಪ್ಪ ವಿಷಯ ಅಂದರೆ ನಾವು ಕೋಳಿ ಗೊಬ್ಬರವನ್ನು ನಮ್ಮ 2 ವರ್ಷದ ಅಡಿಕೆ ಸಸಿಗಳಿಗೆ ಹಾಕಿದ್ವಿ. ಸೊ ಹೇಗಿತ್ತಂತ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ನಾನು, ನನ್ನ ತಮ್ಮ ಮತ್ತು ನನ್ನ ಅಪ್ಪ ಸೇರಿ ಇವತ್ತು ಕೋಳಿ ಗೊಬ್ಬರವನ್ನು ನಮ್ಮ 2 ವರ್ಷದ ಅಡಿಕೆ ಸಸಿ ಅಂದರೆ ಅಡಿಕೆ ತೋಟಕ್ಕೆ ಹಾಕಿದ್ವಿ. ಸೊ ಇದಕ್ಕಿಂತ ಮುಂಚೆ ನಾವು ಮೊನ್ನೆ ಸಗಣಿ ಗೊಬ್ಬರವನ್ನು ಹಾಕಿದ್ವಿ. ಸೊ ಅದಾದಮೇಲೆ ಈಗ ಕೋಳಿ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ಕೋಳಿ ಗೊಬ್ಬರವನ್ನು ಹಾಕಿ ಅದಾದಮೇಲೆ ಅದಕ್ಕೆ ಮಣ್ಣು ಸೇರಿಸಿ ಬುಡವನ್ನು ಮಾಡುವಂಥ ಕ್ರಮ ಇರ್ತದೆ. ಸೊ ಇವತ್ತೇನಪ್ಪ ಅಂದರೆ ನಾವು ಅಡಿಕೆ ಸಸಿಗಳಿಗೆ ಎಷ್ಟು ಕೋಳಿ ಗೊಬ್ಬರ ಬೇಕು ಅಷ್ಟನ್ನು ಹಾಕಿದ್ವಿ. ಸೊ ಯಾವತ್ತು ನಿಮ್ಮ ತೋಟಗಳಿಗೆ ನೀರು ಕಡಿಮೆ ಆದರೆ ಯಾವುದೇ ಕಾರಣಕ್ಕೂ ಕೋಳಿ ಗೊಬ್ಬರವನ್ನು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಕೋಳಿ ಗೊಬ್ಬರ ಅನ್ನುವಂಥದ್ದು ಅತ್ಯಂತ ಇದರಿಂದ ಸುಡುವ, ಅಂದರೆ ನಿಮ್ಮ ಅಡಿಕೆ ಸಸಿಗಳು ಸುಟ್ಟು ಹೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನೀರು ಜಾಸ್ತಿ ಇದ್ದರೆ ಮಾತ್ರ ನೀವು ಕೋಳಿ ಗೊಬ್ಬರವನ್ನು ಸ್ವಲ್ಪ ಜಾಸ್ತಿಯಾಗಿ ಉಪಯೋಗಿಸ್ಬೋದು. ಇದು ಒಂದು ಗಿಡಕ್ಕೆ ಎಷ್ಟು ಕೋಳಿ ಗೊಬ್ಬರ ಹಾಕೋದು ಅಂದರೆ ಒಂದು 2ರಿಂದ 3 kg ಅಷ್ಟು. ಈಗ 2 ವರ್ಷದ ಗಿಡಗಳಾದರೆ ಕಡಿಮೆ ಹಾಕ್ಬೋದು. ಅದೇ ನಿಮ್ಮದು 5ರಿಂದ 6 ವರ್ಷದ ಗಿಡಗಳಾಗಿದ್ದರೆ ಅದಕ್ಕೆ ಒಂದು 6ರಿಂದ 7 kg ಒಂದೊಂದು ಗಿಡಕ್ಕೆ ಹಾಕ್ಬೋದು. ಸೊ ಇದಿಷ್ಟು ಇವತ್ತಿನ ಲಾಗ್ ಬಗ್ಗೆ ಆಗಿತ್ತು. ಸೊ ಮುಂದಿನ ಲಾಗಲ್ಲಿ ಸಿಗುವ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಮಾಡಿ. ಥ್ಯಾಂಕ್ ಯು.